ಹಾಯ್, ನಾನು ನಿಮ್ಮ ವಿಶ್ವನಾಥ್ ಭಾಸ್ಕರ್, ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಗೋಲ್ಡ್ ಮೆಡಲಿಸ್ಟ್. ನಮ್ಮ ಫಿಟ್ನೆಸ್ ಹೆಸರು ಬಂದುಬಿಟ್ಟು ಬಲಾರ್ಕ ಫಿಟ್ನೆಸ್ ಸೆಂಟರ್ ಅಂತ. ಇವತ್ತಿನ ಈ ವಿಡಿಯೋ ಮಾಡ್ತಾ ಇರೋ ರೀಸನ್ ಏನು ಅಂತಂದರೆ, ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ತುಂಬ ಮಿತ್ಸು, ಈ ಥರ ಮಾಡಿದ್ರೆ ಹಾಗಾಗುತ್ತೆ, ಆ ಥರ ಮಾಡಿದ್ರೆ ಹೀಗಾಗುತ್ತೆ ಅಂತ ತುಂಬ ವೀಡಿಯೋಗಳೆಲ್ಲ ಓಡಾಡ್ತಾ ಇದೆ. ನನಗೇನು 16 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಯಾವುದು ಮಾಡಿದ್ರೆ ಯಾವ ರೀತಿ ಆಗುತ್ತೆ, ನಿಮ್ಗೆ ಏನು ಮಾಡಿದ್ರೆ ಏನು ರಿಸಲ್ಟ್ ಬರುತ್ತೆ, ಯಾವ್ದು ಮಾಡಬಹುದು, ಯಾರು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದೆರಡು ವೀಡಿಯೋಗಳನ್ನು ಮಾಡಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಮುಖಾಂತರ ನಾವು ಇದನ್ನೊಂದು ವರ್ಕೌಟ್ ಸೀರೀಸ್ ಆಗಿರ್ಬೋದು, ಅಥವಾ ಯಾವ ರೀತಿ ವರ್ಕೌಟ್ ಮಾಡಬೇಕು, ಯಾವ್ದು ಬೇಸಿಕ್ ಇನ್ಫಾರ್ಮೇಷನ್ ಏನಿರುತ್ತೆ ಅದ್ರ ಬಗ್ಗೆ ನಾವು ವೀಡಿಯೋ ಮಾಡ್ತಾಯಿದ್ದೀವಿ. ಫಾರ್ ಶ್ಯೂರ್ ನೀವು ಇದನ್ನು ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೇಲು ಫೀಮೇಲ್ ತುಂಬ ಜನ ಏನು ಮಾಡಿಬಿಡ್ತಾರೆ ಅಂತಂದರೆ, ಜಿಮ್ಮು ಬಂದ ತಕ್ಷಣ ಹುಡುಗಿರು ನಾವು ಚೆನ್ನಾಗಿ ವೆಯ್ಟ್ಸ್ ಎತ್ಬಿಟ್ರೆ ಹುಡುಗರ ಥರ ಆಗಿಬಿಡ್ತೀವಿ. ಆಮೇಲೆ ಹುಡುಗರು ಏನು ಮಾಡ್ತಾರೆ, ನಾವು ಹೆಂಗೆ ಮಾಡಿದ್ರೂ ಸರಿಗೆ ಬರುತ್ತೆ ಲಿಫ್ಟು. ಯಾಕೆಂದರೆ ಬೇಸಿಕಲಿ ನೀವು ಹೆಲ್ತ್ ರಿಲೇಟೆಡ್ ಬಂದಾಗ ಅಥವಾ ನೀವು ಮಸಲ್ ವೈಸ್ ಬಂದಾಗ ಮೆನ್ ಆರ್ ಸ್ಟ್ರಾಂಗರ್ ದೆನ್ ವುಮೆನ್ ಆಗಿರ್ತಾರೆ ಆಟೋಮೆಟಿಕ್ಲಿ. ಯಾಕೆಂದರೆ ಎಲ್ಲ ಮೆನ್ನು ಸ್ಟ್ರಾಂಗರ್ ದೆನ್ ವುಮೆನ್ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ದೆರ್ ಆರ್ ವುಮೆನ್ ಹೂ ಆರ್ ಆಲ್ರೆಡಿ ಇನ್ ದ ಫಿಟ್ನೆಸ್, ದೇ ಆರ್ ಸ್ಟ್ರಾಂಗರ್, ವೇ ಸ್ಟ್ರಾಂಗರ್ ದೆನ್ ದ ಮೆನ್. ಸೊ ಮತ್ತೆ ಅಗೇನ್ ಇದನ್ನು ಏನಂತಾರೆ, ಕಾಂಪ್ಲೆಕ್ಸ್ ಮಾಡಿಕೊಂಡು ಇದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ದೆರ್ ಆರ್ ಸೋ ಮೆನಿ ವುಮೆನ್ಸ್ ಲೈಕ್ ಹೂಮ್ ಐ ನೋ, ಪವರ್ ಲಿಫ್ಟಿಂಗಲ್ಲಿ ಆಗಿರೋದು, ಸ್ಟ್ರಾಂಗ್ ಮೆನ್ ಅಥ್ಲೀಟ್ಸ್ ಆಗಿರೋದು, ದೇ ಆರ್ ವೇ ಸ್ಟ್ರಾಂಗರ್ ದೆನ್ ದ ಮೆನ್. ಆಯಿತಾ? ಇನ್ ದ ಸೇಮ್ ಟೈಮ್ ಆ ಪರ್ಟಿಕ್ಯುಲರ್ ಸ್ಪೋರ್ಟಲ್ಲಿರೋ ಮೆನ್ನು ದೇ ಆರ್ ಆಲ್ಸೋ ವೇ ಸ್ಟ್ರಾಂಗರ್ ದೆನ್ ದೇರ್ ವುಮೆನ್. ಸೊ ಹಾಗಿರುತ್ತೆ. ಸೊ ಹಾಗಿದ್ದಾಗ ನೀವು ಅಗೇನ್ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ. ವಿ ಆರ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಫಿಟ್ನೆಸ್ ಫ್ಯಾಕ್ಟ್. ಇಲ್ಲಿ ಮೇನ್ ಏನಾಗುತ್ತೆ ಅಂದರೆ, ಮೆನ್ದು ಹಾರ್ಮೋನ್ ಬಂದುಬಿಟ್ಟು ಟೆಸ್ಟೋಸ್ಟೆರಾನ್. ಇಟ್ ವಿಲ್ ಹೆಲ್ಪ್ ಯು ಟು ಬಿಲ್ಡ್ ದ ಮಸಲ್ ಫಾಸ್ಟರ್. ಬಟ್ ವುಮೆನ್ಸ್ ಏನಿರುತ್ತೆ ಅಂದರೆ ಈಸ್ಟ್ರೋಜನ್ ಇರುತ್ತೆ. ಸೊ ಹಾಗಾಗಿ ದೇ ಆರ್ ನಾಟ್ ಲೈಕ್ ಟೆನ್ ಟು ಗ್ರೋ ಮಸಲ್ ಆ್ಯಸ್ ಲೈಕ್ ಅ ಮೆನ್. ಹಾಗಿದ್ದಾಗ ಯು ಕಾಂಟ್ ಕಂಪೇರ್. ಯಾಕೆಂದರೆ ವುಮೆನ್ಸಿಗೆ ದೇ ಹ್ಯಾವ್ ದೇರ್ ಓನ್ ಅಡ್ವಾಂಟೇಜಸ್, ಮೆನ್ ಹ್ಯಾವ್ ದೇರ್ ಓನ್ ಅಡ್ವಾಂಟೇಜಸ್. ಸೊ ಹಾಗಾಗಿ ನೀವು ಫಿಟ್ನೆಸ್ ಶುರು ಮಾಡಿದಾಗ ಈಗ ವೆಯ್ಟ್ ಲಿಫ್ಟ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಮೆನ್ ಅಫ್ಕೋರ್ಸ್ ದೇ ವಿಲ್ ಲಿಫ್ಟ್ ಸ್ಲೈಟ್ಲಿ ಹೆವಿಯರ್ ದೆನ್ ದ ವುಮೆನ್. ಬಟ್ ವುಮೆನ್ ಏನಿರುತ್ತೆ ಅಂದರೆ, ಈಗ ಪೇನ್ ರೆಸಿಸ್ಟೆಂಟ್ ಕಂಟ್ರೋಲ್ ದೇ ಕ್ಯಾನ್ ಡೂ ಬೆಟರ್ ದೆನ್ ಮೆನ್. ಫಾರ್ ಎಕ್ಸಾಂಪಲ್ ನಮ್ಮ ಜಿಮ್ಮಲ್ಲಿ ನಾವು ಯಾವಾಗಾದ್ರೂ ವೆಯ್ಟ್ ಲಿಫ್ಟ್ ಮಾಡಿಸ್ತಾ ಇರಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ವರ್ಕೌಟ್ನ ವಿಲ್ ಆಸ್ಕ್ ದೆಮ್ ಟು ಡೂ 10 reps. ಎಲ್ಲೋ ಒಂದು ಕಡೆ ಹುಡುಗರು ಮಾಡೋಕ್ಕಾಗಲ್ಲ ಅಂತಂದರೆ ಹುಡುಗಿರು 10 reps ದರ್ ಇಸ್ ನೋ ಎಕ್ಸ್ಪ್ರೆಷನ್. ಯಾಕೆಂದರೆ ಅವ್ರ ಪೇನ್ ಟಾಲರೆನ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ, ನೀವು 10 reps 10 ಮಾಡಿಸಿ, 20 ಮಾಡಿಸಿ, 30 ಮಾಡಿಸಿ, ದೇರ್ ಪೇನ್ ಟಾಲರೆನ್ಸ್ ಈಸ್ ಆಲ್ವೇಸ್ ಹೈ. ಇಫ್ ಇನ್ ಕೇಸ್ ನಾವು ಅದನ್ನು ಮಾಡಬೇಕು ಅಂತ ಅವ್ರು ಸ್ಟಿಕ್ ಆದರು ಅಂತಂದರೆ ದೇ ವಿಲ್ ಡೂ ಇಟ್ ಲೈಕ್ ವಿದೌಟ್ ಗಿವಿಂಗ್ ಎನಿ ಎಕ್ಸ್ಪ್ರೆಷನ್. ಆ ಥರ ಇರುತ್ತೆ. ಸೊ ಹಾಗಾಗಿ ಯು ಕಾಂಟ್ ಕಂಪೇರ್ ಬಿಟ್ವೀನ್ ಮೆನ್ ಆ್ಯಂಡ್ ವುಮೆನ್ ಒಂದೇ ಒಂದು ವಿಚಾರ ಇಟ್ಕೊಂಡು. ಸೊ ದೆರ್ ಆರ್ ಸೋ ಮೆನಿ ಅದರ್ ರೀಸನ್. ಹುಡುಗಿರ್ ವೇ ಬೆಟರ್ ದೆನ್ ದ ಮೆನ್. ದೆರ್ ಆರ್ ಸೋ ಮೆನಿ ಅದರ್ ಥಿಂಗ್ ಲೈಕ್ ಮೆನ್ ಆರ್ ಸೋ ಬೆಟರ್ ದೆನ್ ದ ವುಮೆನ್. ಸೊ ಹಾಗಾಗಿ ನೀವು ವರ್ಕೌಟ್ ಮಾಡಬೇಕಾದ್ರೆ ಫಸ್ಟ್ ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ, ಚೆಕ್ ಯುವರ್ ಲೈಫ್ ಸ್ಟೈಲ್. ಹೇಗಿದೆ ನಿಮ್ಮ ಲೈಫ್ ಸ್ಟೈಲ್, ಹೇಗಿದೆ, ನಿದ್ದೆ ಕರೆಕ್ಟಾಗಿ ಮಾಡ್ತಾಯಿದ್ದೀರಾ, ಊಟ ತಿಂಡಿ ಕರೆಕ್ಟಾಗಿ ಮಾಡ್ತಾಯಿದ್ದೀರಾ, ವಾಟ್ಸ್ ಯುವರ್ ಸ್ಟ್ರೆಸ್ ಲೆವೆಲ್. ತುಂಬ ಜನ ಸ್ಟ್ರೆಸ್ ಅಂತ ಅನ್ಕೋತಾರೆ. ನನಗೆ ಸ್ಟ್ರೆಸ್ ಬಗ್ಗೆ ಸ್ವಲ್ಪ ಕೆಲವೊಂದು ಸಿಚುವೇಶನ್ಗೆ ಬಿಟ್ಟಿರುವಂಥದ್ದು. ದೆರ್ ಆರ್ ಸೋ ಮೆನಿ ಸೇಯಿಂಗ್ಸ್. ಏನು ಅಂತಂದರೆ, ಈ ದಿನ ಕಳೆದು ಹೋಗುವುದು ಅಥವಾ ಈ ಕ್ಷಣ ಕಳೆದು ಹೋಗುವುದು. ಯಾಕಂದರೆ ನಮ್ದು ಇವಾಗ ಖುಷಿಯಾಗಿದ್ರೂ ನಾವು ಜಾಸ್ತಿ ಹೊತ್ತು ಖುಷಿಯಾಗಿರೋಕ್ಕಾಗಲ್ಲ, ದುಃಖವಾಗಿದ್ರೂ ಜಾಸ್ತಿ ಹೊತ್ತು ದುಃಖವಾಗಿರೋಕ್ಕಾಗಲ್ಲ. ಯಾಕಂದರೆ ಮೇ ಬಿ ನೀವು ಈ ಟೈಮಲ್ಲಿ ನೀವು ಸ್ಯಾಡಾಗಿರ್ಬೋದು. ಮೇ ಬಿ ಆಫ್ಟರ್ 1 hour ಅಥವಾ ಆಫ್ಟರ್ 1 day ಅಗೇನ್ ಇಫ್ ಯು ಥಿಂಕ್ ಅಬೌಟ್ ದಟ್ ಓಲ್ಡ್ ಸಿಚುವೇಶನ್, ಯು ವಿಲ್ ಓನ್ಲಿ ಲಾಫ್ ಎಟ್ ದಟ್ ಸಿಚುವೇಶನ್. ಅಯ್ಯೋ ಗುರು, ನಾನು ಈ ವಿಚಾರಕ್ಕೆ ನಾನು ಅಳ್ತಾ ಇದ್ನಾ ಅಂತ ಅನಿಸುತ್ತೆ. ಸೊ ಹಾಗಾಗಿ ಟೇಕ್ ಇಟ್ ಲೈಟ್. ಸೊ ನೀವು ಏನು ಇಂಪಾರ್ಟೆಂಟ್ ಅಂತಂದರೆ ಫಸ್ಟ್ ಹೆಲ್ತ್. ಸೊ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ತುಂಬ ಅನ್ನೆಸೆಸರಿ ಸ್ಟ್ರೆಸ್ ತೊಗೊಳ್ಳೋಂಥದ್ದು. ಯಾಕಂದರೆ ವಿ ಡೀಲ್ ವಿತ್ ದ ಸ್ಟೂಡೆಂಟ್ಸ್, ಲಾಟ್ ಆಫ್ ಕ್ಲೈಂಟ್ಸ್. ಅವ್ರು ಏನಂತಾರೆ ಅಂತಂದರೆ, ಸರ್ ಒಂದು ಕಾಂಪಿಟೇಷನ್ ಬರ್ತಾಯಿದೆ, ಐ ಆಮ್ ಟೇಕಿಂಗ್ ಲಾಟ್ ಆಫ್ ಸ್ಟ್ರೆಸ್. ಯಾಕಂದರೆ ಇದು ರೀಸೆಂಟ್ ಒಂದು ಎಕ್ಸಾಂಪಲ್. ಒನ್ ಆಫ್ ದ ಸ್ಟೂಡೆಂಟ್ ಹೂ ಇಸ್ ಇನ್ ಡೆಲ್ಲಿಲಿರೋಳು ಏನು ಕೇಳಿದೆ, ಸರ್ ನನಗೆ ಇನ್ಸೋಮೇನಿಯಾ. ಸೊ ಇದೊಂದು ಸಿಚುವೇಶನ್ ಬರುತ್ತೆ. ಯಾಕೆ ಅಂತಂದರೆ, ನಿಮಗೆ ಯಾವಾಗ ಒಂದು ಪರ್ಟಿಕ್ಯುಲರ್ ಡಿಸೀಸ್ದು ಕಂಪ್ಲೀಟ್ ಇನ್ಡೆಪ್ತಾಗಿ ಬರುತ್ತೆ, ಗೊತ್ತಾಗುತ್ತೆ ನಿಮ್ಗೆ ಅದರ ಡೀಟೇಲ್ಸು, ಆ ಪರ್ಟಿಕ್ಯುಲರ್ ಡಿಸೀಸ್ ನಿಮ್ಮಲ್ಲಿ ಹುಡ್ಕೋಕ್ಕೆ ಶುರು ಮಾಡ್ತೀರಾ ನೀವು. ಯಾಕೆಂದರೆ ಇನ್ಸೋಮೇನಿಯಾ ಅಂತ, ಈಗ ನಾವು ಚಿಕ್ಕವರೆಲ್ಲ ಇದ್ದಾಗ ಇನ್ಸೋಮೇನಿಯಾ ಅಂತಂದರೆ ಗೊತ್ತಿರಲಿಲ್ಲ. ಆವಾಗ ನಮಗೆ ಈ ನಿದ್ದೆ ಪ್ರಾಬ್ಲಮೇ ಇರಲಿಲ್ಲ. ಇನ್ಸೋಮೇನಿಯಾ ಇದೆ ಅಂತ ಯಾವಾಗ ಗೊತ್ತಾಗೋಯ್ತು, ನಮಗೆ ನಿದ್ದೆ ಬರಲಿಲ್ಲ ಅಂದಾಗ ಡೈರೆಕ್ಟ್ಲಿ ಲಿಂಕ್ ಟು ಇನ್ಸೋಮೇನಿಯಾ. ಇಷ್ಟೊತ್ತಿಗೆ ನಿದ್ದೆ ಬಂದಿಲ್ಲ, ನನಗೆ ಇನ್ಸೋಮೇನಿಯಾ ಇದೆ. ನಿದ್ದೆ ಯಾಕೆ ಬರ್ತಾಯಿಲ್ಲ, ನನಗೆ ಸ್ಟ್ರೆಸ್ ಇದೆ. ಈ ಒಂದೊಂದು ವರ್ಡ್ದು ಮೀನಿಂಗ್ ಗೊತ್ತಿದ್ದ ಹಾಗೆ ವಿಲ್ ಸ್ಟಾರ್ಟ್ ರಿಲೇಟಿಂಗ್ ಅವರ್ ಓನ್ ಲೈಫ್. ಯಾಕೆ ನಿದ್ದೆ ಬರ್ತಾಯಿಲ್ಲ, ಸ್ಟ್ರೆಸ್ ಇದೆ, ಯಾಕೆ ಸ್ಟ್ರೆಸ್ ಇದೆ. ಯು ಓನ್ಲಿ ಹ್ಯಾವ್ ಅ ಆನ್ಸರ್, ಬಟ್ ಯು ವಿಲ್ ನಾಟ್ ಫೈಂಡ್ ದ ಆನ್ಸರ್. ಸೊ ಬಟ್ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ಒಂದು ಆ ಎಕ್ಸಾಂಪಲ್ಗೆ ನಾನೊಂದು ಫಿನಿಷ್ ಮಾಡಿಬಿಡ್ತೀನಿ. ಯಾಕೆ ಅಂತಂದರೆ, ಆ ಹುಡುಗಿಗೆ ನಿದ್ದೆ ಬರ್ತಾಯಿಲ್ಲ ಅಂತೆ. ಯಾಕೆ ಕೇಳಿದ್ರೆ, ದೆರ್ ಈಸ್ ಒನ್ ಕಾಂಪಿಟೇಷನ್ ಈಸ್ ಕಮ್ಮಿಂಗ್ ಅಪ್. ನಾನು ಅವಳಿಗೆ ಯಾಕೆ ಅನ್ನೋ ಕ್ವಶನ್ನೇ ಕೇಳ್ತಾ ಇದ್ದೆ. ಬಟ್ ಲೇಟಾಗಿ ಆನ್ಸರ್ ಅವಳಿಗೆ ಗೊತ್ತಾಯ್ತು. ಯಾಕೆ ಅಂತಂದರೆ, ಕಾಂಪಿಟೇಷನ್ ಬರ್ತಾ ಇದೆ, ಕಾಂಪಿಟೇಷನ್ ಬಂದಾಗ ವಿನ್ ಆಗಿಲ್ಲ ಅಂತ ಅಂದರೆ ಅವಳಿಗೆ ನೆಕ್ಸ್ಟ್ ಕಾಲೇಜ್ ಅಡ್ಮಿಷನ್ಗೆ ಫೀಸ್ ಕಮ್ಮಿ ಆಗಲ್ಲ ಅಂತೆ. ಸೊ ಆ ಕಾಂಪಿಟೇಷನ್ ವಿನ್ ಆದರೆ ಫೀಸ್ ಕಮ್ಮಿ ಆಗುತ್ತೆ. ದೇರ್ ಆರ್ ಸೋ ಮೆನಿ ಅದರ್ ಬೆನಿಫಿಟ್.
ಐ ಸ್ಟಾರ್ಟೆಡ್ ಆಸ್ಕಿಂಗ್ ದ ರಿವರ್ಸ್ ಸೈಕಾಲಜಿನಲ್ಲಿ ಕ್ವಶನ್ ಕೇಳೋಕ್ಕೆ ಶುರು ಮಾಡಿದೆ. ನಾನು ಹೇಳಿದೆ ನಿದ್ದೆ ಮಾಡಿದ್ರೆ ಏನಾಗುತ್ತೆ, ಯುವರ್ ಬಾಡಿ ವಿಲ್ ರಿಕವರ್ ಬೆಟರ್. ಇಫ್ ಯು ರಿಕವರ್ ಬೆಟರ್ ಏನಾಗುತ್ತೆ, ಯು ಕ್ಯಾನ್ ಟ್ರೈನ್ ಹಾರ್ಡರ್. ಇಫ್ ಯು ಟ್ರೈನ್ ಹಾರ್ಡರ್ ಏನಾಗುತ್ತೆ, ಯು ವಿಲ್ ಗೆಟ್ ಅ ಬೆಟರ್ ರಿಸಲ್ಟ್. ಇಫ್ ಯು ಗೆಟ್ ಅ ಬೆಟರ್ ರಿಸಲ್ಟ್, ಆಟೋಮೆಟಿಕ್ಲಿ ಯು ವಿಲ್ ವಿನ್ ದ ಗೋಲ್ಡ್ ಆರ್ ವಾಟ್ ಎವರ್ ದ ಮೆಡಲ್. ಇಫ್ ಯು ವಿನ್ ದ ಗೋಲ್ಡ್, ಆಟೋಮೆಟಿಕ್ಲಿ ಯು ವಿಲ್ ಗೆಟ್ ದ ಸೀಟ್ ಇನ್ ದ ಕನ್ಸೆಷನ್ ಪ್ರೈಸ್. ಇದನ್ನೇ ರಿವರ್ಸ್ ಸೈಕಾಲಜಿ. ಯಾಕೆ ಅಂತಂದರೆ ನೀವು ಇಲ್ಲಿ ಸ್ಟ್ರೆಸ್ ತೊಗೊಂಡ್ರಿ, ಇದನ್ನೇ ಉಲ್ಟಾ ಮಾಡ್ಕೊಂಡು ಹೋದರೆ ಸ್ಟ್ರೆಸ್ ಆಗುತ್ತೆ. ಅದನ್ನೇ ರಿವರ್ಸ್ ಆಗಿ ಆಲೋಚನೆ ಮಾಡ್ಕೊಂಡ್ರೆ ನಿದ್ದೆ ಮಾಡ್ತೀರಾ, ಯು ಕ್ಯಾನ್ ಗೆಟ್ ದ ಬೆಟರ್ ರಿಸಲ್ಟ್. ಸೊ ಹಾಗಾಗಿ ಎಷ್ಟು ಓವರ್ ಥಿಂಕ್ ಮಾಡೋದಕ್ಕಿಂತ ಬಿಟ್ಟು ಯಾವುದೋ ಒಂದು ನಿಮ್ಗೆ ಏನೋ ಒಂದು ಸಿಚುವೇಶನ್ ಬಂತು, ರಾದರ್ ದೆನ್ ಗೋಯಿಂಗ್ ಆ್ಯಂಡ್ ಡೂಯಿಂಗ್ ದ ಗೂಗಲ್, ಇದಂದರೆ ಏನು, ನೀವು ಯಾವುದೇ ತಲೆನೋವು ಅಂತ ನೀವು ಗೂಗಲ್ ಮಾಡಿ ಪ್ರಕ್ಕ ನಿಮಗೆ ಬ್ರೈನ್ ಟ್ಯೂಮರ್ ಏನೋ ಒಂದು ಬಂದಿರುತ್ತೆ. ಸೊ ಹಾಗಾಗಿ ನೆವರ್ ಗೂಗಲ್ ಯುವರ್ ಸಿಮ್ಟಮ್ಸ್, ದಟ್ ಇಸ್ ಒನ್ ಥಿಂಗ್. ಓಕೆನಾ? ಹಾಗಾಗಿ ಹುಡುಗಿರಿಗೆ ವೆಯ್ಟ್ ಟ್ರೈನಿಂಗಲ್ಲಿದ್ದಾಗ ಮೇನ್ಲಿ ಹುಡುಗಿರಿಗೆ ಏನು ಸಮಸ್ಯೆ ಇರುತ್ತೆ ಅಂದರೆ ಜಾಸ್ತಿ ದೇ ವಿಲ್ ಟೇಕ್ ಮೋರ್ ಸ್ಟ್ರೆಸ್ ಕಂಪೇರ್ ಟು ದ ಮೆನ್. ಬಿಕಾಸ್ ಲಾಟ್ ಆಫ್ ಥಿಂಗ್ಸ್ ಇರುತ್ತೆ, ಸಿಚುವೇಶನ್ಸ್ ಇರುತ್ತೆ, ಅವರು ಅದ್ರದ್ದು ಜಾಸ್ತಿ ಆಲೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಆಲೋಚನೆ ಸ್ವಲ್ಪ ಕಮ್ಮಿ ಮಾಡಿ, ಬಿಕಾಸ್ ಆಲೋಚನೆ ಜಾಸ್ತಿ ಮಾಡೋದ್ರಿಂದನೇ ಅಗೇನ್ ಇಟ್ ಹ್ಯಾಂಪರ್ಸ್ ಯುವರ್ ಲೈಕ್ ಗ್ರೋತ್ ಇನ್ ದ ವಾಟ್ ಎವರ್ ಫಿಟ್ನೆಸ್ ಇದರಲ್ಲಿ ಜರ್ನಿಯಲ್ಲಿ ಮಾಡ್ತಾ ಇರ್ತೀರ, ಅಗೇನ್ ಇಟ್ ಹ್ಯಾಂಪರ್ಸ್ ಯುವರ್ ಲೈಕ್ ಫಿಟ್ನೆಸ್ ಗ್ರೋತ್. ಸೊ ಹಾಗಾಗಿ ಡೋಂಟ್ ಸ್ಟ್ರೆಸ್ ಟೂ ಮಚ್. ಸೊ ಟೇಕ್ ಇಟ್ ಲೈಟ್, ವರ್ಕ್ ಹಾರ್ಡ್, ಆಟೋಮೆಟಿಕ್ಲಿ ವಿಲ್ ಗೋಯಿಂಗ್ ಟು ಸಿ ದ ರಿಸಲ್ಟ್. ಮೆನ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು. ಬಟ್ ಇನ್ ದ ಸೇಮ್ ಟೈಮ್ ಮೆನ್ನಿಗೆ ಆಲ್ವೇಸ್ ಇಟ್ಸ್ ಅ ಫಾಸ್ಟರ್ ದೆನ್ ದ ವುಮೆನ್. ಸೊ ಡೋಂಟ್ ಟೇಕ್ ಎನಿ ಶಾರ್ಟ್ಕಟ್ಸ್. ಯಾಕೆಂದರೆ ದೆರ್ ಆರ್ ಫ್ಯೂ ಪೀಪಲ್ ಹೂ ಐ ನೋ they take testosterone injection to get like fast muscle growth, but along with that you have a lot of other side effects also, so especially for women. So hagagi no shortcuts, do it for a long term. Maybe don't see as a gym as like 1 ವರ್ಷ ಮಾಡ್ತೀನಿ 2 ವರ್ಷ ಮಾಡ್ತೀನಿ. ಇವಾಗಿರೋಂಥ ಸಿಚುವೇಶನ್ಗೆ ನಾವು ತಗೋತಾ ಇರೋಂಥ ಗಾಳಿ ಆಗಿರ್ಬೋದು, ಕುಡಿತಾ ಇರೋ ನೀರಾಗಿರ್ಬೋದು, ತಿನ್ನೋಂಥ ಆಹಾರ ಆಗಿರ್ಬೋದು, ನನ್ ಆಫ್ ದ್ಯಾಟ್ ಲೈಕ್ ಸೋ ಆರ್ಗ್ಯಾನಿಕ್ ಆರ್ ಲೈಕ್ ಸೋ ಪ್ಯೂರ್. ಹಾಗಾಗಿ ಯು ಹ್ಯಾವ್ ಟು ಟೇಕ್ ಯುವರ್ ಹೆಲ್ತನ್ನು ಸ್ಟ್ರಾಂಗ್ ಮಾಡ್ಕೋಬೇಕು, ಸೊ ದಟ್ ಲೈಕ್ ವಿ ಕ್ಯಾನ್ ಫೈಟ್ ಅಗೇನ್ಸ್ಟ್ ದಟ್. ಹಾಗಾಗಿ ಗೋ ಸ್ಲೋಲಿ, ಒನ್ ಸ್ಟೆಪ್ ಎಟ್ ಎ ಟೈಮ್, ವರ್ಕೌಟ್ ಎವ್ರಿ ಡೇ, ಈಟ್ ಕ್ಲೀನ್, ಸ್ಲೀಪ್, ಡ್ರಿಂಕ್ ವಾಟರ್, ರಿಪೀಟ್. ಸೊ ದಿಸ್ ವಿಲ್ ಹೆಲ್ಪ್ ಯು ಫಾರ್ ಶ್ಯೂರ್. ಎಸ್, ಇದೇ ರೀತಿ ನಾನು ನಿಮಗೆ ಹಲವು ಫಿಟ್ನೆಸ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಐ ಹೋಪ್ ಲೈಕ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಕೂಡ ನಿಮ್ದು ಏನಾದರೂ ಈ ಥರ ನಂಗೆ ವೀಡಿಯೋದಲ್ಲಿ ಬೇಕು, ಏನಾದರೂ ಸಜೆಷನ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು. ಅದ್ರ ಮೇಲೆ ನಾವು ವೀಡಿಯೋ ಕೂಡ ಮಾಡ್ತೀವಿ. ಅದೇ ರೀತಿ ಯಾವುದೇ ಕಾರಣಕ್ಕೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.